ನಮಸ್ಕಾರ ವೀಕ್ಷಕರೇ, ಇದು VSK ಮೂವೀಸ್ ಅರ್ಪಿಸುವ ಸಿಂಗಿಂಗ್ ರಿಯಾಲಿಟಿ ಶೋ ನಿಮ್ಮಪ್ಪ ದಪ್ಪ ಸೀಸನ್ 103. ಸರಿ, ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮಿಸ್ಟರ್ ಕುಮಾರ್ ಪ್ರಸಾದ್ ಸರ್, ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಈಗ ನಮ್ಮ ಮಹಾ ಜಡ್ಜ್ಗಳಾದ ಮಿಸ್ಟರ್ ಮೂರ್ತಿ ಶೇಖರ್ ಸರ್. ಮಹಾಗುರುಗಳಿಗೆ ನಮಸ್ಕಾರ, ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ. ಸರಿ, ಜಾಸ್ತಿ ಲೇಟ್ ಮಾಡೋದು ಬೇಡ, ನಮ್ಮ ಮೊದಲನೇ ಕಂಟೆಸ್ಟೆಂಟ್ ನ ಬರಮಾಡ್ಕೊಳ್ಳೋಣ. ಮಿಸ್ಟರ್ ಲಕ್ಷ್ಮೀಕಾಂತ್ ಫ್ರಮ್ ಬೆಂಗಳೂರು, ಬನ್ನಿ ಸರ್, ಸ್ಟೇಜ್ ಮೇಲೆ ಬನ್ನಿ. ನಾನೇ ಕಿಂಗು, ನಂದೇ ರೂಲು, ನಂದೇ ಅಡ್ರೆಸ್ ಇಲ್ಲಿ ಎಲ್ಲ, ಇಲ್ಲಿ ರಾಜಾನು ಮಂತ್ರಿನು ಸೈನ್ಯನು ನಾನೇ ಕಾಣೋ. ಅಪ್ಕಾ ನಾಮ್ ಕ್ಯಾ ದಾದಾ? ಐ ಆಮ್ ವಿಲ್ಲನ್. ವಾ ವಾ ಲಕ್ಷ್ಮೀಕಾಂತ್, ಏನ್ ಚೆನ್ನಾಗಿ ಹೇಳಿದ್ರಿ ಹಾಡನ್ನ. ನಮ್ ಕೆಪಿ ಸರ್ ಏನ್ ಹೇಳ್ತಾರೆ ಕೇಳೋಣ. ಕೆಪಿ ಸರ್, ಲಕ್ಷ್ಮೀಕಾಂತ ಏನ್ ಚೆನ್ನಾಗಿ ಹೇಳ್ದೀವಿ ಹಾಡನ್ನ. ನೀವು ಮಾಡೋದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಅಲ್ಲ? ಹ್ಞೂ ಸರ್. ಮನೆ ಕಡೆ ಎಲ್ಲ ಆರಾಮಿರ್ತಾರೆ? ಹ್ಞೂ ಸರ್. ಮತ್ತೆ ನಿಮ್ಮ ವೈಫು? ಸರ್, ಅದು ನನ್ನ ಹೆಂಡತಿ ಇನ್ನ, ಅಂದ್ರೆ ಅವರು ರೀಸೆಂಟ್ ಆಗಿ ಪರಪಂಚ ನೀನೇ ನನ್ನ ಪರಪಂಚ ಹೋಗ್ಬಿಟ್ರೇನಪ್ಪ? ಹಾ, ಅಲ್ಲ, ನನ್ ಇನ್ನೂ ಮದ್ವೆ ಆಗಿಲ್ಲ, ನನ್ನ ಹೆಂಡತಿ ಇನ್ನ ಇಲ್ಲ ಅಂತ ಹೇಳ್ದೆ. ಇರ್ಲಿ ಇರ್ಲಿ, ನಮ್ಮ ಮಹಾ ಜಡ್ಜ್ಗಳಾದ MS ಸರ್ ಏನ್ ಹೇಳ್ತಾರೆ ಕೇಳೋಣ. MS ಸರ್, ನೀನು ಈ ಹಾಡನ್ನ ತುಂಬಾ ಚೆನ್ನಾಗಿ ಹಾಡಿದ್ಯಾ. ಛೇ ವಾಹ್ ವಾಹ್. ಅಲ್ಲ, ಎಷ್ಟೊಂದು ಜನ ಜಡ್ಜ್ಗಳು ಇಷ್ಟಿಷ್ಟುದ್ದ ಕಾಮೆಂಟ್ಸ್ ಹೇಳ್ತಾರೆ. ನಮ್ಮ ಮಹಾ ಜಡ್ಜ್ಗಳಾದ MS ಸರ್ ಕೇವಲ 5 ಪದದಲ್ಲಿ ಹೇಳಿಬಿಟ್ರು ಅಂದ್ರೆ ನಿಜವಾಗ್ಲೂ ಯು ಆರ್ ಗ್ರೇಟ್ ಸರ್. ಅಲ್ಲಿ ಒಂದು ಜೋರಾದ ಚಪ್ಪಾಳೆ MS ಸರ್ ಅವರಿಗೆ. ಓಕೆ, ಈಗ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಕಂಟೆಸ್ಟೆಂಟ್ ನ ಬರಮಾಡ್ಕೊಳ್ಳೋಣ. ಮಿಸ್ಟರ್ ನಿಜಲಿಂಗಪ್ಪ ಫ್ರಮ್ ಜಡೆಮಾರ್ನಹಳ್ಳಿ. ಮುಕೋಟಿ ದೇವರು ಕನ್ಫ್ಯೂಸ್ ಆಗೋದರು, ನೋಡ್ತಾ ಇವರ ಮೀಟರು, ಆಕ್ಚುಲಿ ಪವರು ನಿಲ್ಲೋ ಕೆರಿಯರು, ಆಗುತ್ತೆ ಮೈಯೆಲ್ಲ ಶೀಪರು, ಬೈ ಬರ್ತೆ ಸೂಪರ್ ಸ್ಟಾರ್, ರೆಡಿ ಫಾರ್ ಎನಿ ಬಾಲ್, ಒನ್ ಮ್ಯಾನ್ ಆರ್ಮಿ ಎಲ್ಲೇ ಹೋದರು, ಶೋಲ್ಡರ್ಸ್ ಮೇಲೆ ಚಾರ್ಜ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಫುಲ್ಲಿ ಲೋಡೆಡ್ ಗನ್ಸ್ಗಳು, ಇವರದೇ ರೂಲ್ಸ್ಗಳು, ಎನಿವೇರ್ ಎನಿ ಟೈಮ್, ದುಸ್ತರ ಧ್ವಂಸಕ್ಕೆ, ಹರೆಯಲಿ ನೆತ್ತರ, ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ. ನಿಜಲಿಂಗಪ್ಪನವರೇ ಫುಲ್ ಎನರ್ಜೆಟಿಕ್ ಆಗಿ ಹೇಳ್ಬಿಟ್ರಲ್ಲ ಹಾಡನ್ನ. ಎನರ್ಜೆಟಿಕ್ ಅಂದ್ರೆ ಏನು ಗೊತ್ತಾ? ಹ್ಞೂ ಸರ್, ಅದೇ ಫುಲ್ ಶಕ್ತಿ ಕೊಟ್ಟಾಡಿದೆ ಅಂತ. ಓಹ್, ನಿಮ್ಗೂ ಇಂಗ್ಲಿಷ್ ಬರುತ್ತಾ? ಹ್ಞೂ ಸರ್. ಓಕೆ ಓಕೆ. MS ಸರ್, ಈ ಹಾಡನ್ನ ನನ್ನ KP ಹೇಳಿದ್ದು. ಅವನು ನನ್ನ ಹತ್ರ ಬರ್ತಿರುವಾಗ ಈ ಹಾಡನ್ನ ಹೇಳಿ ನಮ್ಮ ಸ್ಟುಡಿಯೋನಲ್ಲಿ ಫೇಮಸ್ ಆದ. ಇವಾಗ ಕನ್ನಡ ಜನತೆಗೆ ಮನೋರಂಜನೆ ನೀಡ್ತಾ ಇದ್ದಾನೆ. ಅವನ ಗುರು ನಾನು, ಅವನು ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋಕೆ ನಂಗೆ ತುಂಬಾ ಹೆಮ್ಮೆ ಆಗತ್ತೆ. ಓ ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ, ನಿಮ್ಮ ಹತ್ರ ಕಲ್ತಿರೋರು ನಾವು. ನಿಮ್ಮ ಆಶೀರ್ವಾದ ಗುರುಗಳೇ, ನಿಮ್ಮ ಆಶೀರ್ವಾದ. ಹ್ಞೂ ಸಾ, ಆದ್ರೆ ಇವಾಗ ನಾನಲ್ಲೂರ ಹಾಡು ಹೇಳಿದ್ದು ಹೊಸಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆನೂ ಹೇಳಿ ಸ್ವಲ್ಪ. ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಅವರೆಲ್ರಿಗೂ ಇಂಗ್ಲಿಷ್ ಬರುತ್ತಾ? ಹ್ಞೂ ಸರ್. ಓ ಸರ್, ನಮ್ಮ ಅಜ್ಜಿಗೊಬ್ರು ಇಂಗ್ಲಿಷ್ ಬರಕ್ಕಿಲ್ಲ, ಶಿ ಟಾಕ್ಸ್ ಓನ್ಲಿ ಕನ್ನಡ. ಓ ಹೌದಾ? ಸರಿ, ನಿಮ್ಮ ಅಜ್ಜಿನ ಕರ್ಕೊಂಬನ್ನಿ, ಅವ್ರ ಹತ್ರ ಸ್ವಲ್ಪ ಇಂಗ್ಲಿಷ್ ಮಾತಾಡಿ ನಾವು ಮಜಾ ತಗೋಣ ಅಲ್ವಾ? ನಿಲ್ಸಿ. ಯಾರ್ ಗುರು ನೀನು? ನಾನು ಆಡಿಯನ್ಸ್. ಎಸ್, ಇನ್ನು ಎಷ್ಟು ದಿನ ಅಂತ ಮಾಡಿದ್ದೆ ಗಿಮಿಕ್ಸ್ ಮಾಡ್ಕೊಂಡಿರ್ತೀರಾ? ಜನಗಳ ವಲ್ನರಬಿಲಿಟಿನ ಹೈಲೈಟ್ ಮಾಡಿ ನಿಮ್ ಶೋ TRPಗೋಸ್ಕರ ಅವರ ಸೆಲ್ಫ್ ರೆಸ್ಪೆಕ್ಟ್ ಹಾಳು ಮಾಡ್ತೀರಾ. ಜನಕ್ಕೆ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟನೇ, ಹಂಗಂತ ಅದನ್ನೇ ಬಡಿಸ್ತಾ ಇದ್ರೆ ವಾಕಳಿಕೆ ಬರುತ್ತೆ, ಜೊತೆಗೆ ಬಿಸಿಬೇಳೆ ಬಾತಿಗಿರೋ ವ್ಯಾಲ್ಯೂನು ಕಮ್ಮಿ ಆಗುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ರಿ. ವಾಹ್ ವಾಹ್. ಇಷ್ಟ ಇದ್ರೆ ಹೆಲ್ಪ್ ಮಾಡಿ, ಕಷ್ಟನ ಹೈಲೈಟ್ ಮಾಡಬೇಡಿ. ಅಲ್ಲ ಸರ್, ನೀವು ಎಲ್ಲಾ ಶೋಗಳನ್ನು ಬಿಟ್ಟು ನಮ್ಮ ರಿಯಾಲಿಟಿ ಶೋಗೆ ಬಂದು ಇಷ್ಟೆಲ್ಲ ಮಾತಾಡಿದೀರಾ. ಇದರಿಂದ ನಮಗೆ ಒಳ್ಳೆ TRP ಸಿಕ್ಕಿದೆ. ನಿಮ್ಮ ಜನ್ಮಕ್ಕಿಷ್ಟು. ಅದ್ ಸರಿ, ನಿಮ್ಮನೇಲೆಲ್ಲ ಆರಾಮಿದಾರಾ? ಈ ವಯ್ಯ ಯೂಟ್ಯೂಬ್ದಾಗೆ ವಿಡಿಯೋ ಮಾಡಾಕತ್ತಂತೆ. ಪ್ಲೀಸ್ ವಾಚ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಅಪ್ಪ ಅದಕ್ಕೂ ಸ್ವಲ್ಪ ಖುಷಿ ಆಯ್ತದೆ.